ಡ್ರಿಂಕ್ಸ್ ಮಾಡಿದಾಗ ಆಲ್ಕೋಹಾಲ್ ನಿಮ್ಮ ಬ್ರೈನ್ ಮೇಲೆ ಏನ್ ಮಾಡುತ್ತೆ? ಬೈ ಅಂಡರ್ಸ್ಟ್ಯಾಂಡಿಂಗ್ ದಿಸ್ may help you to reduce or avoid addictions and brain damage. When you drink alcohol, dopamine suddenly spikes. Dopamine hormone spike ಆಗುತ್ತೆ. ಇದರಿಂದ ಏನಾಗುತ್ತೆ, ಪೀಪಲ್ ತುಂಬಾ ರಿಲ್ಯಾಕ್ಸ್ ಆಗಿ ತುಂಬಾ ಹ್ಯಾಪಿ ಆಗಿ ಫೀಲ್ ಮಾಡ್ತಾರೆ. ಸೊ ಆವಾಗ ಜನ ನಾರ್ಮಲ್ ಆಗಿ ರೂಟೀನ್ ಆಗಿ ಏನ್ ಮಾತಾಡಲ್ವೋ ಸಮ್ ಟೈಮ್ಸ್ ಎಲ್ಲಾನು ಮಾತಾಡ್ತಾ ಹೋಗ್ತಾರೆ. ಯಾಕೆ ಹಾಗೆ ಮಾಡ್ತಾರೆ ಅಂತ ಅಂದ್ರೆ, ಆಲ್ಕೋಹಾಲ್ ಟರ್ನ್ಸ್ ಆಫ್ ದ ಇನ್ಹಿಬಿಟರಿ ರಿಫ್ಲೆಕ್ಸ್ ಅಂತ ಹೇಳ್ತೀವಿ ಅಂಡ್ ಸೆಲ್ಫ್ ಕಂಟ್ರೋಲ್ ಕೂಡ ಕಮ್ಮಿ ಆಗುತ್ತೆ. ಆಫ್ಟರ್ ಸಮ್ ಟೈಮ್ಸ್ ಡೋಪಮೈನ್ ಲೆವೆಲ್ ಕಮ್ಮಿ ಆಗ್ಬಿಡುತ್ತೆ. ತುಂಬಾ ಅಂದ್ರೆ ನಾರ್ಮಲ್ ಗಿಂತ ಲೋ ಲೆವೆಲ್ ಆಗುತ್ತೆ. ಆವಾಗ ಮೂಡ್ ಚೇಂಜ್ ಆಗೋದಾಗ್ಲಿ, ತುಂಬಾ ಲೋ ಮೂಡು, ತುಂಬಾ ಇರಿಟೇಬಿಲಿಟಿ ಶುರು ಆಗುತ್ತೆ. ಅವಾಗ ಅಗೇನ್ ಬ್ರೈನ್ ಸೇಸ್ ಐ ನೀಡ್ ಮೋರ್ ಅಂತಂದ್ರೆ ಇನ್ನೊಂದ್ ಸ್ವಲ್ಪ ತಗೊಂಡಾಗ ಮೇ ಬಿ ಐ ಕ್ಯಾನ್ ಫೀಲ್ ಮೋರ್ ರಿಲ್ಯಾಕ್ಸ್ಡ್ ಅಂತ ಹೇಳ್ತೀವಿ. ಆ ತರ ಆಗೋದು, ಆ ತರ ಫೀಲಿಂಗ್ಸ್ ಬರ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ, ನಿಧಾನಕ್ಕೆ ವೀಕೆಂಡ್ಸ್ ಅನ್ನೋದು ಹ್ಯಾಬಿಟ್ ಆಗುತ್ತೆ. ಹ್ಯಾಬಿಟ್ ಅನ್ನೋದು ಅಗೇನ್ ಡಿಪೆಂಡೆನ್ಸಿ ಆಗಿ ಕನ್ವರ್ಟ್ ಆಗುತ್ತೆ. ಓವರ್ ದ ಇಯರ್ಸ್ ಆಫ್ ಹ್ಯಾಬಿಟ್ ಏನಾಗುತ್ತೆ, ಈ ಡಿಪೆಂಡೆನ್ಸಿಯಿಂದ ಬ್ಲಡ್ ವೆಸಲ್ಸ್ ಅಲ್ಲಿ ಡ್ಯಾಮೇಜ್ ಶುರು ಆಗುತ್ತೆ ಅಂಡ್ ಇಟ್ ಫಾರ್ಮ್ಸ್ ಅ ಪ್ಲೇಕ್ಸ್ ಅಂತ ಹೇಳ್ತೀವಿ. ಅಂಡ್ ಆಲ್ಸೋ ಇಟ್ ರೆಡ್ಯೂಸಸ್ ದ ಬ್ಲಡ್ ಸಪ್ಲೈ ಟು ದ ಬ್ರೈನ್ ಅಂತ ಹೇಳ್ತೀವಿ. ಇಫ್ ದೋಸ್ ಪ್ಲೇಕ್ಸ್ ಬ್ಲಾಕ್ಸ್ ದ ಆರ್ಟರೀಸ್ ವಿಚ್ ಇಸ್ ಗೋಯಿಂಗ್ ಟು ಬ್ರೈನ್, ಪ್ಲೇಕ್ಸ್ ಅಂತ ಅಂದ್ರೆ ಅದು ಫ್ಯಾಟ್ ಆಗಿರಬಹುದು, ಕೊಲೆಸ್ಟ್ರಾಲ್ ಆಗಿರಬಹುದು. ದೀಸ್ ಪ್ಲೇಕ್ಸ್ sometimes blocks the arteries which is going to the brain ಅಂತ ಅಂದಾಗ this results stroke ಅಂತ ಹೇಳ್ತೀವಿ. Knowledge protects you if the truth is explained clearly. Follow for real health awareness tips.